ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಾಲಿಹಾಳ ಗ್ರಾಮ ಘಟಕದ ವತಿಯಿಂದ ಜಾಲಿಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಕರ್ತವ್ಯ ಲೋಪ ಹಾಗೂ ಸಾರ್ವಜನಿಕರಿಗೆ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸದೆ ವಿನಾಕಾರಣ ಅಲೆದಾಡುತ್ತಿರುವುದು ಖಂಡಿಸಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನಾ ಪಾಷಾ ದಿದ್ದಿಗಿ ಮಾತನಾಡಿ, ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ರವರು ರೈತ ಸಂಘದ ಅಥವಾ ಸಾರ್ವಜನಿಕರ ಬೇಡಿಕೆ ಈಡೇರಿಸುವ ಬದಲಾಗಿ ತಾವು ಹೋರಾಟ ಮಾಡದಿರಿ, ನಿಮ್ಮ ಬೇಡಿಕೆ ಎಷ್ಟು ಅಷ್ಟು ಕೊಡುವೆ ಎಂದು ಹೇಳುತ್ತಿರುವುದು ನಾಚಿಗೇಡಿನ ಸಂಗತಿ. ರೈತರು ಗತಿಗೆಟ್ಟರೂ ಇರಬಹುದು ವಿನಃ ಮತಿಗೆಟ್ಟರಲ್ಲ. ನಮ್ಮನ್ನು ಯಾವುದೇ ಕಾರಣಕ್ಕೂ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಚ್ಚರಿಕೆ ನೀಡಿದರು. ಇದುವರೆಗೂ ರೈತ ಸಂಘದವರಿಗೆ ನಿಮ್ಮ ಅಧಿಕಾರಿಗಳು ಮಾಡಿದ್ದು, ಇದುವರೆಗೂ ರೈತ ಸಂಘದವರಿಗೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಮೊದಲನೇ ದಿನ ಮಾತುಕತೆ ಕರೆದಿರೋದು, ಬರೀ ಬಗೆಹರಿಸ್ಕೊಳ್ಳೋಣ ನಮ್ಮ ಸಮಸ್ಯೆ ಏನಿದೆ ಅಂತೇಳಿ. ಆದರೆ ನಮಗೆ ರಾಜಿ ಮಾಡಿಸೋದಕ್ಕೆ ಏನು ಪ್ರಯತ್ನ ಮಾಡಿದ ಅಧಿಕಾರಿಗಳಿಗೆ ನಾನು ಒಂದು ಮಾತು ಹೇಳ್ತೀನಿ, ಕಿವಿ ಮಾತು. ಅವರು ಏನು ಎಷ್ಟು ಗಳಿಸಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಯಾಕಂತಂದರೆ ನಾವು ರೈತರು ಗಟ್ಟಿಗಟ್ಟಿರ್ಬೋದು, ನಾವು ಗಟ್ಟಿಗಟ್ಟಿದ್ದೀವಿ, ಏನು ಅನುಮಾನ ಇಲ್ಲ. ಆದರೆ ಮತಿಗಟ್ಟಿಲ್ಲ ನಾವು.